ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ವೆಜ್ ಮೋಮೋ ಮತ್ತು ಇದು ಮನೆಯೊಳಗೆ ಮಾಡಿದ್ದ ಚಟ್ನಿ ಇದೆ. ಈ ರೆಸಿಪಿ ಹೆಂಗೆ ಮಾಡೋದಂತ ಇವತ್ತು ಯೂಟ್ಯೂಬ್ ಚಾನಲ್ನಾಗ ನಾವು ನೋಡೋಣಂತ. ಇದಕ್ಕೆ ಏನೇನು ಬೇಕಂತ ನೋಡೋಣ. ಇದಕ್ಕೆ ನಾನು ಒಂದು ದೊಡ್ಡ ಕಪ್ ಕ್ಯಾಬೇಜ್ ಸಣ್ಣ ಕಟ್ ಮಾಡ್ಕೊಂಡೀನಿ, ಅರ್ಧ ಕಪ್ ಕ್ಯಾರೆಟ್, ಅರ್ಧ ಕಪ್ ಕ್ಯಾಪ್ಸಿಕಮ್ಮ ಮತ್ತು ಅರ್ಧ ಕಪ್ ಸ್ಪ್ರಿಂಗ್ ಆನಿಯನ್ ಮತ್ತು ಅರ್ಧ ಕಪ್ ಅದ್ರದ್ದು ಉಳ್ಳಾಗಡ್ಡಿ ಏನಿರ್ತೈತಲ್ಲ ಅದನ್ನು, ನಿಮ್ಮ ಕಡೆ ಇದಿಲ್ಲ ಅಂದ್ರೆ ನೀವು ನಾರ್ಮಲ್ ಉಳ್ಳಾಗಡ್ಡಿ ಇರ್ತೈತಲ್ಲ ನಿಮ್ಮ ಕಡೆ ಅದನ್ನು ಹಾಕ್ಬೋದು. ಬಟ್ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ಭಾಳ ರುಚಿ ಆಗ್ತೈತಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಮತ್ತು ಆಮೇಲೆ ಸಣ್ಣಗೆ ಹೆಚ್ಚೂರು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿದು ಏನು ದಂಟು ಇರ್ತೈತಲ್ಲ ಅದು ಯಾವ ತಳ್ಳು ಪಾಟ್ ಇರ್ತೈತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊರಿ, ಅದು ಭಾಳ ಚಲೋ ಆಗ್ತೈತಿ. ಮತ್ತು ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ನಿಂಬೆಹಣ್ಣು ಮತ್ತು ಸ್ವಲ್ಪ ಕಾಳು ಮೆಣಸು. ಮತ್ತು ಇದ್ರ ಜೊತೆಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡತ್ತೀನಿ. ಇದು ಖಾರ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೊಗೋಬೇಕು. ಮತ್ತು ಒಂದು ಹೆಚ್ಚಿದ ಟೊಮ್ಯಾಟೊ. ಇದನ್ನು ನಾವು ಫಸ್ಟಿಗೆ ಒಂದು ಬಾಣಲಿ ನಾವು ನೀರಾಗಿ ಕುದಾಕಿಡ್ಬೇಕು. ಅದು ಚಲೋ ತಂಗೆ ನೀರು ಕುದ್ಮೇಲೆ ಟೊಮೆಟೊನ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಒಂದು ಹಾಕತ್ತೀನಿ. ನಿಮ್ಗೆ ಬೇಕಂದ್ರೆ ಪೂರ್ತಿ ಟೊಮೆಟೊನೂ ಹಾಕಬಹುದು. ಒಮ್ಮೆ ಟೊಮೆಟೊ ಚಲೋ ತಂಗೆ ಬೇಯ್ದ್ಮೇಲೆ ನಾವೇನು ಇಟ್ಕೊಂಡಿದ್ವಲ್ಲ ಅದು ಒಣ ಮೆಣಸಿನ್ಕಾಯಿ ಅದನ್ನು ಹಾಕ್ಬೇಕು. ಅದನ್ನು ಹಾಕಿ ಚಲೋ ತಂಗೆ ಕುದಿಬೇಕು. ಕುದ್ದಾದ್ಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಬಿಡ್ರಿ. ಇದು ಚಟ್ನಿಗೆ ನಾವು ಹಾಕ್ತೀವಿ. ಸೊ ಮತ್ತು ಅದಕ್ಕೆ ಒಂದು ಬಾಳ್ಗೆ ತೊಗೋರಿ. ಒಂದು ಬಾಳ್ಗೆ ತೊಗೊಂಡು ಒಂಚೂರು ಅದಕ್ಕೆ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೆ ಅಲ್ಲ, ಅದು ಶುಂಠಿ ಮತ್ತು ಬೆಳ್ಳುಳ್ಳಿ, ಕಾಳು ಮೆಣಸು, ಆಮೇಲೆ ಕೊತ್ತಂಬರಿ ಅದನ್ನೆಲ್ಲ ಇದ್ರೊಳಗೆ ಹಾಕಬೇಕೀಗ. ಫಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಅಷ್ಟೇ ಹಾಕೋಣಂತ. ಆಮೇಲೆ ಉಳ್ಕಿದ್ವಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ತೊಗೊಂಡು ನೀವು ಬೇಕಂತಂದ್ರೆ ಮುಂಚೆನೇ ಎಲ್ಲನೂ ಬೇಯಿಸ್ಕೊಂಡು ಮಿಕ್ಸಿನೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಎಲ್ಲನೂ ಮಿಕ್ಸಿ ಮಾಡ್ಕೊಂಡು ಬೇಯಿಸಬಹುದು, ಎರಡೂ ಮಾಡ್ಬೋದು. ಭಾಳ ಕ್ವಾಂಟಿಟಿ ಮಾಡತ್ತಿದ್ರೆ ಇದು ಭಾಳ ಚಲೋ ಆಗ್ತೈತಿ, ಜಲ್ದಿನ ಕೆಡೋದಿಲ್ಲ. ಅದಕ್ಕೆ ನೀವು ಹಿಂಗೆ ಮಾಡ್ಬೋದು. ಫಸ್ಟ್ ಚಲೋ ತಂಗೆ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಆಲ್ರೆಡಿ ಇದನ್ನು ಬೇಯಿಸಿಟ್ಟಿದ್ದೆ ಅಲ್ಲ ಅದನ್ನು ಇದ್ರೊಳಗೆ ಹಾಕತ್ತೀನಿ. ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ರುಚಿನೂ ಚಲೋ ಆಗ್ತೈತಿ ಮತ್ತು ಚಲೋ ಸ್ಮೆಲ್ ಬರ್ತೈತಿ. ಇದಕ್ಕೊಂದು ಅರ್ಧ ಚಮಚ ಸಕ್ಕರೆ ಹಾಕತ್ತೀನಿ. ಆಮೇಲೆ ಇದಕ್ಕೆ ಒಂದು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕತ್ತೀನಿ. ನಾನು ಮಿಕ್ಸಿ ಮಾಡ್ಬೇಕಾದ್ರೆ ನಿಂಬೆಹಣ್ಣು ಹಾಕ್ತೀನಿ, ಈಗೇನು ಹಾಕೋದಿಲ್ಲ. ಅದಕ್ಕೆ ನಿಂಬೆಹಣ್ಣು ಇಲ್ಲಾಂದ್ರೆ ನಿಮ್ಮ ಕಡೆ ವೆನೆಗರ್ ಇದ್ರೆ ವೆನೆಗರನ್ನು ಹಾಕ್ಬೋದು. ಸೊ ಇದು ತಣ್ಣಗಾದ್ಮೇಲೆ ಹಿಂಗೆ ಸ್ಮೂತಾಗಿ ಪೇಸ್ಟ್ ಆಗೋ ಥರ ಇದನ್ನು ಮಾಡಿಟ್ಕೊರಿ. ಇದು ನಿಮ್ಗೆ ಸ್ಪೈಸಿ ಚಟ್ನಿ ರೆಡಿ ಆಗ್ತೈತಿ. ಆಮೇಲೆ ಒಂದು ಬಾಣಲಿಗೆ ಮತ್ತು ಎಣ್ಣೆ ತೊಗೊಂಡೆ ನಾನು. ಅದಕ್ಕೆ ನಾನು ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕತ್ತೀನಿ. ಆಮೇಲೆ ಅದಕ್ಕೆ ಕೊತ್ತಂಬರಿದೇನು ಸ್ಟಮ್ಸ್ ಇಟ್ಕೊಂಡಿದ್ವಲ್ಲ ಕಟ್ ಮಾಡಿ ಅದನ್ನು ಹಾಕತ್ತೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ. ಸ್ವಲ್ಪ ಜನ ಮನೆಯೊಳಗೆ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಹಾಕ್ತಾರೆ ಇದಕ್ಕೆ. ಬಟ್ ಅದೊಂದು ಸ್ವಲ್ಪ ಪೂರ್ತಿ ಸ್ಮೂತ್ ಪೇಸ್ಟ್ ಆಗೋದಿದ್ರಷ್ಟೇ ಹಾಕ್ರಿ. ಹಿಂಗೆ ನಡು ಸಿಗೋದಿದ್ರೆ ಅದು ಮೊಮೋ ಒಳಗೆ ಚಲೋ ಆಗೋದಿಲ್ಲ. ಆಮೇಲೆ ಸ್ಪ್ರಿಂಗ್ ಆನಿಯನ್ ಏನು ಕಟ್ ಮಾಡಿದ್ದಲ್ಲ ಉಳ್ಳಾಗಡ್ಡಿ ಅದನ್ನ ಹಾಕ್ರಿ. ನಿಮ್ಮ ಕಡೆ ಇಲ್ಲ ಅಂತಂದ್ರೆ ನಾರ್ಮಲ್ ಉಳ್ಳಾಗಡ್ಡಿನ ಹಾಕ್ರಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕತ್ತೀನಿ ಇದಕ್ಕೆ. ಆಮೇಲೆ ಹೆರಿದಿಟ್ಕೊಂಡಿರೋಂಥ ಗಜ್ಜರಿ ಹಾಕತ್ತೀನಿ. ಆಮೇಲೆ ಕಟ್ ಮಾಡಿರೋಂಥ ಕ್ಯಾಬೇಜ್ ಐತಲ್ಲ ಅದು ಕ್ಯಾಬೇಜನ್ನು ಇದಕ್ಕೆ ಹಾಕತ್ತೀನಿ. ಆಮೇಲೆ ಸ್ಪ್ರಿಂಗ್ ಆನಿಯನ್ ಹಸಿರು ನಾವು ಉಳ್ಳಾಗಡ್ಡಿ ತಪ್ಪಲ ಏನಂತೀವಲ್ಲ ಅದನ್ನು ಹಾಕಿ ಚಲೋ ತಂಗಿ ಅದನ್ನು ಫ್ರೈ ಮಾಡ್ಕೋಬೇಕಾರೆ. ಮೇನ್ ಅಂದ್ರೆ ನಾವು ಸ್ಟೀಮ್ ಜಾಸ್ತಿ ಏನು ಮಾಡೋದಿಲ್ಲ, 8-10 ನಿಮಿಷ ಅಷ್ಟೇ ಮಾಡ್ತೀವಲ್ಲ, ಅದ್ರೊಳಗೆ ಅಷ್ಟು ಜಲ್ದಿ ಕುಕ್ ಆಗೋದಿಲ್ಲ. ಅದಕ್ಕೆ ನಾನು ಈಗ ಚಲೋ ತಂಗಿದನ್ನು ಬೇಯಿಸ್ಕೊಳತ್ತೀನಿ. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಮತ್ತು ಕರಿಮೆಣಸಿನ ಪೌಡರ್ ಇರ್ತೈತಲ್ಲ ಅದನ್ನು ಒಂಚೂರು ಹಾಕತ್ತೀನಿ. ಹಾಕಿ ಒಂದೂವರೆ ಚಮಚೆ ಸೋಯಾ ಸಾಸ್ ಹಾಕತ್ತೀನಿ. ಮತ್ತು ಬೇರೆ ಯಾವುದೂ ಸಾಸ್ ಯೂಸ್ ಮಾಡತ್ತಿಲ್ಲ. ನಾ ಹೇಳಿದ ಗತೆ ನೀವು ಬೇಕಂತಂದ್ರೆ ವೆನೆಗರ್ ಯೂಸ್ ಮಾಡ್ಬೋದು, ಬಟ್ ನೆಸೆಸಿಟಿ ಇಲ್ಲ ಅನ್ನಿಸ್ತೈತಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ. ಕೊತ್ತಂಬರಿ ಹಾಕಿ ಅದು ಫಿಲ್ಲಿಂಗ್ ರೆಡಿ ಆಯ್ತು. ನಿಮ್ಗೆ ಏನಾದರೂ ಪನ್ನೀರ್ ಬೇಕಂದ್ರೆ ಈಗ ಪನ್ನೀರ್ ಹಾಕ್ಕೋಬೋದು, ನೀವು ಹೆರೆದು ಹಾಕ್ಕೋಬೋದು. ಸೊ ಹಿಟ್ಟು ರೆಡಿ ಮಾಡೋದಂತೂ ಯೂಶ್ವಲಿ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಮೈದಾ ಹಿಟ್ಟು ತೊಗೊಂಡಿನಿ, ಸ್ವಲ್ಪ ಉಪ್ಪು ಹಾಕೀನಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೀನಿ. ಆಮೇಲೆ ಒಂಚೂರು ನೀರು ಹಾಕಿ ಚಲೋ ತಂಗೆ ಭಾಳ ಗಟ್ಟಿಗೂ ನಾದಬಾರ್ದು, ಭಾಳ ಸಾಫ್ಟು ನಾದಕ್ಕೆ ಹೋಗ್ಬಾರ್ದು. ಭಾಳ ಮೆತ್ತಗೆ ನಾದ್ಬಿಟ್ರೆ ಏನಾಗ್ತೈತಿ, ಅದು ಸ್ಟೀಮ್ ಮೋಮೋಸ್ ಏನಿರುತ್ತಲ್ಲ ಅದು ಶೇಪ್ ತೊಗೊಳೋದಿಲ್ಲ ಸರಿ ತಂಗೆ. ಸ್ವಲ್ಪ ಗಟ್ಟಿನ ನಾದ್ರಿ. ಇದನ್ನೇನು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನನ್ನ ಕಡೆ ಮೋಮೋ ಸ್ಟೀಮರ್ ಇಲ್ಲ, ಅದಕ್ಕೆ ನಾನು ಇಲ್ಲಿ ನನ್ನ ಕಡೆ ಇರುವಂಥ ತೂತಿನ ಬುಟ್ಟಿ ಇರ್ತೈತಲ್ಲ ಅದನ್ನು ಯೂಸ್ ಮಾಡತ್ತೀನಿ. ಮತ್ತು ಕೆಳಗೊಂದು ಸಪ್ರೇಟ್ ಬಾಂಡಿನ ಯೂಸ್ ಮಾಡ್ತೀನಿ. ಅದಕ್ಕೆ ಫಸ್ಟಿಗೆ ಎಣ್ಣೆ ಹಚ್ಕೊಂಡಿಡ್ರಿ. ಎಣ್ಣೆ ಹಚ್ಚಿಟ್ರೆ ಅದು ಮೋಮೋ ಕೆಳಗೆ ಅಂಟ್ಕೊಳ್ಳೋದಿಲ್ಲ, ಇಲ್ಲಾಂದ್ರೆ ಅದು ಅಂಟ್ಕೊಂಡ್ಬಿಡ್ತೈತಿ. ಮತ್ತು ಮೋಮೋಗೆ ನಾವಿಲ್ಲಿ ಪುರಿ ಹೆಂಗೆ ಮಾಡ್ತೇವಲ್ಲ ಪುರಿ ಅಷ್ಟು ಸೈಜ್ ಇರುವಂಥ ಇದನ್ನು ತೊಗೋರಿ, ಹಿಟ್ಟು ತೊಗೋರಿ. ಆಮೇಲೆ ಚಲೋ ತಂಗೆ ರೌಂಡಾಗಿ ಲಟ್ಟಿಸ್ರಿ. ಭಾಳ ತೆಳ್ಳಗೂ ಬೇಡ, ಭಾಳ ದಪ್ಪಗೂ ಬೇಡ, ಒಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ರಿ, ಅಂದ್ರೆ ಚಲೋ ಆಗ್ತೈತಿ. ಆಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಇದಕ್ಕೆ ಹಾಕಾಕತ್ತೀನಿ. ಹಾಕಿ ನಾನು ಇದ್ರೊಳಗೆ ಶೇಪ್ ಮಾಡತ್ತೀನಿ. ಇದು ನೀವು ಮೋದಕ ಹೆಂಗೆ ಶೇಪ್ ಮಾಡ್ತಿರಲ್ಲ ಹಂಗೂ ಶೇಪ್ ಮಾಡ್ಬೋದು. ಇದು ಭಾಳ ಸಿಂಪಲ್ ಇರ್ತೈತಿ ಮತ್ತು ನೋಡೋಕ್ಕೂ ಚಂದ ಕಾಣಿಸ್ತೈತಿ. ಇದು ಒಂದು ಶೇಪ್ ಆಯ್ತು. ಇನ್ನೊಂದು ಶೇಪ್ ಅಂತಂದ್ರೆ ಸ್ವಲ್ಪ ಕಡುಬು ಗತೆನೂ ಮಾಡ್ಬೋದು ನಾವು. ಅದನ್ನು ಹೆಂಗೆ ಮಾಡೋದಂತಂದ್ರೆ ಸೇಮ್ ಅದ್ರ ಗತೆನೇ ಮಾಡಿರಿ. ಇದನ್ನು ವೀಡಿಯೋಳು ಹೆಂಗೆ ತೋರಿಸ್ತಾನಲ್ಲ ಹಂಗೆ ನೀವು ಫೋಲ್ಡ್ ಮಾಡ್ಕೊತಾನೆ ಹೋಗ್ರಿ, ನಿಮಗೆ ಭಾಳ ಈಸಿ ಆಗ್ತೈತಿ ಇದು.
ಮತ್ತು ಇನ್ನೊಂದು ಮೋಮೋ ಅಂದ್ರೆ ನೀವು ಸ್ಟ್ರೀಟ್ ಸ್ಟೈಲ್ ಹೊರಗದು ತಿಂದಿರ್ತೀರಲ್ಲ, ಆ ಶೇಪ್ ಮೋಮೋ ಬೇಕಂದ್ರೆ ಆ ಶೇಪ್ನು ನೀವು ಮಾಡ್ಕೋಬೋದು. ಅದು ಭಾಳ ಸ್ವಲ್ಪ ಟೈಮ್ ಹಿಡಿತೈತಿ ಕಲಿಯಕ್ಕೆ, ಬಟ್ ಇದು ಭಾಳ ಚಲೋನೂ ಕಾಣಿಸ್ತೈತೆ ಆ್ಯಕ್ಚುಲಿ. ಇದೆಲ್ಲ ಮಾಡಿ ಆದಮೇಲೆ ಅದನ್ನು ನಾನೇನು ತೂತಿನ ಬುಟ್ಟಿ ಇಟ್ಕೊಂಡಿದ್ನಲ್ಲ ಅದ್ರ ಮೇಲೆ ನನ್ನ ಕಡೆ ಒಂದು ಪೇಪರ್ ಐತಿ. ಇದು ಪೇಪರ್ ಯಾವಾಗಲೂ ಏನೂ ಸುಡೋದಿಲ್ಲ, ಅದಕ್ಕೆ ನಾನು ಇದು ಯೂಸ್ ಮಾಡ್ತೀನಿ. ಇನ್ನೊಂದು ಮೇನ್ ಅಂದ್ರೆ ಮೋಮೋ ಮಾಡ್ತಿರ್ತೇವಲ್ಲ ಅವಾಗ ಅದ್ರ ಮೇಲೆ ಸ್ವಲ್ಪ ನೀರು ಹಚ್ಚಿರಿ. ನೀರು ಹಚ್ಚಲಿಲ್ಲ ಏನು ಹಾಕಿದ್ವಿ, ರಬ್ಬರ್ ಆಗಿಬಿಡ್ತೈತೆ. ಅದು ಮ್ಯಾಲಿಂದ ಏನು ಹಂಚಿರ್ತಾವಲ್ಲ ಅವು ರಬ್ಬರ್ ಆಗಿಬಿಡ್ತಾವೆ. ಸೊ ನೋಡ್ಬೋದು ಎಷ್ಟು ಚಲೋ ಸ್ಟೀಮ್ ಆಗೈತಿದೆ. ಒಂದು 8ರಿಂದ 10 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ರುಚಿನೂ ಇರ್ತೈತಿ, ಭಾಳ ಚಲೋ ಇರ್ತೈತಿ, ಮತ್ತು ಮನೆಯೊಳಗೆ ಮಾಡಿದ್ರೆ ಹೆಲ್ದಿನೂ ಇರ್ತೈತಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.